ವಿರಾಮದ ನಂತರ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇನು ಮುಂದಿನ ರಾಶಿಗಳಾದ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ, ಗಮನಿಸೋಣ. ಸಿಂಹರಾಶಿಯವರಿಗೆ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹುಷಾರು. ಜಂಕ್ ಫುಡ್, ಹೊರಗಿನ ಆಹಾರ ಆದಷ್ಟು ಕಡಿಮೆ ಮಾಡಿ ಒಳ್ಳೆಯ ಆಹಾರ, ಉತ್ತಮವಾದ ಆಹಾರ ತಗೊಳ್ಳಿ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ, ಸಿವಿಲ್ ಕ್ಷೇತ್ರಗಳಲ್ಲಿ, ಈ ಇಟ್ಟಿಗೆ, ಮಣ್ಣು, ಮರಳು, ಕಬ್ಬಿಣ ಇಂಥ ಕ್ಷೇತ್ರಗಳಲ್ಲಿರೋರಿಗೆ ಚೆನ್ನಾಗಿದೆ, ಅನುಕೂಲ ಆಗುತ್ತೆ, ಒಳ್ಳೆಯ ದಾರಿ ಸಿಗುತ್ತೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸಹೋದರ ಸಹಕಾರ ತುಂಬ ಚೆನ್ನಾಗಿರುತ್ತದೆ. ತಾಯಿಯ ಬಂಧುಗಳ ಅನುಕೂಲವಾಗಿರ್ತಕ್ಕಂಥದ್ದು, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸೂಚಿಸ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ಅದು ಸ್ವಲ್ಪ ಕಾಲಿಗೆ ಪೆಟ್ಟು ಬೀಳೋ ಸಾಧ್ಯತೆ ಇದೆ, ಬೆರಳುಗಳಿಗೆ ತೊಂದರೆಗಳು ಉಂಟಾಗಬಹುದು. ಈ ಕಣಕಾಲು ಅಂತೀವಲ್ಲ, ಅಲ್ಲಿಂದ ಕೆಳಗೆ ಅಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ. ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ. ಅಂದರೆ ವಸ್ತುತಃ ಕರ್ಮಾಧಿಪತಿ ಮೌಢ್ಯನಾಗಿದ್ದಾನೆ, ಪರಿಶ್ರಮ ಇದ್ದೇ ಇದೆ, ಪರವಾಗಿಲ್ಲ ಆದರೆ ಅಂತ ಆ ರೀತಿಯ ಒಂದು ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸ್ತ್ರೀಯರಿಗೆ ಧೈರ್ಯ ಇರ್ತದೆ. ವಾರ ಮಧ್ಯಭಾಗದಲ್ಲಿ ಚೆನ್ನಾಗಿದೆ. ಇನ್ನು ವಾರಾಂತ್ಯದಲ್ಲಿ ಸೌಖ್ಯ ಸಮೃದ್ಧಿಯಾಗುತ್ತೆ. ಬಂಧುಗಳ ಸಹಕಾರ ಆಗಬಹುದು, ಅಥವಾ ಸ್ನೇಹಿತರ ಸಹಕಾರ ಆಗಬಹುದು. ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರು, ನೀರಿನ ವ್ಯಾಪಾರ ಇತ್ಯಾದಿ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಒಂದು ಸಮಾಧಾನ. ಗಾಡಿ ಬುಕ್ ಮಾಡಿದ ತಕ್ಷಣ ಗಾಡಿ ಬಂದರೆ ಅದು ಸಮಾಧಾನ ತಂದುಕೊಡುತ್ತೆ. ಆ ರೀತಿಯಲ್ಲಿ ಒಂದು ಸಮಾಧಾನ ಕಾಣಲಿಕ್ಕೆ ಅವಕಾಶ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಇದಕ್ಕೆ ಪರಿಹಾರ ಏನಪ್ಪ? ವಾರದ ಆದಿಯಲ್ಲಿ ಶುಕ್ರನ ಮೌಢ್ಯತೆ ಹಾಗೂ ಮಾಂದಿ ಹೆಚ್ಚು ಕಿರಿಕಿರಿ ಮಾಡ್ತಕ್ಕಂಥದ್ದು. ಈ ಕಾರಣಗಳಿಂದಾಗಿ ಕೃಷ್ಣ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ, ಜೊತೆಗೆ ಅವರೇ ಧಾನ್ಯ ದಾನ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಆರೋಗ್ಯದಲ್ಲಿ ತೊಡಕಾಗುತ್ತೆ. ಹಣಕಾಸಿನಲ್ಲಿ ಅಸಮಾಧಾನ ಇರುತ್ತದೆ. ಕಾರಣ ಏನಪ್ಪ ಅಂತಂದರೆ ಲಾಭಾಧಿಪತಿ ಜನ್ಮದಲ್ಲಿದ್ದಾನೆ, ಮಾಂದಿ ಜೊತೆಗೆ ಇದು ಸ್ವಲ್ಪ ತೊಡಕು. ಧನಾಧಿಪತಿ ಮೌಢ್ಯನಾಗ್ತಾ ಇದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದರೂ ಪ್ರಯೋಜನ ಇಲ್ಲ. ಜನ್ಮಾಧಿಪತಿ ಅಷ್ಟಮದಲ್ಲಿದ್ದಾನೆ, ಹೀಗಾಗಿ ಆರೋಗ್ಯದಲ್ಲಿ ತೊಂದರೆ, ವೃತ್ತಿಯಲ್ಲೂ ಅನಾನುಕೂಲ, ಸಂಗಾತಿಯಲ್ಲಿ ಮನಸ್ತಾಪ, ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಹಕಾರಗಳು ಬಿಟ್ಟರೆ ನಿರೀಕ್ಷಿತ, ಇನ್ನು ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಲ್ಲ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಹಾರದಲ್ಲಿ ಚೇತರಿಕೆ, ಕುಟುಂಬದಲ್ಲಿ ಸಹಕಾರ, ಒಳ್ಳೆಯ ಸುಗ್ರಾಸ ಭೋಜನ, ಉತ್ತಮ ಸಲಹೆ ಸಿಗ್ತಕ್ಕಂಥದ್ದು ಇತ್ಯಾದಿ ಒಳ್ಳೆ ಸ್ತ್ರೀಯರಿಂದ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ನೋಡಿ. ನಿಮಗಿಂತ ಹಿರಿಯ ಸ್ತ್ರೀಯರಿಂದಾಗಿ ಚೆನ್ನಾಗಿದೆ. ವ್ಯವಹಾರಗಳಲ್ಲಿ ಕೂಡ ಲಾಭ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಸಹೋದರ ಸಹಕಾರ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಇಟ್ಕೊಳ್ಳಿ. ಅದು ನೀವು ವಾರ ಮಧ್ಯದಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು. ವಾರ ಅಂತ್ಯದಲ್ಲಿ ಗಮನಿಸ್ಕೊಂಡ್ರೆ ವೃತ್ತಿಯಲ್ಲಿ ಯಥಾ ಪ್ರಕಾರ ಮತ್ತೆ ಕಿರಿಕಿರಿ ಕಾಣಲಿಕ್ಕೆ ಅವಕಾಶ, ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ, ಧರ್ಮ ಕಾರ್ಯಗಳು ಸ್ವಲ್ಪ ತೊಡಕು. ಯಾವುದೋ ಒಳ್ಳೆ ಕಾರ್ಯ ಮಾಡೋಣ, ಒಂದು ದಾನ ಮಾಡೋಣ, ಮತ್ತಿನ್ನೇನೋ ಒಂದು ದೇವಸ್ಥಾನಕ್ಕೆ ಹೋಗೋಣ, ಅಥವಾ ಇನ್ಯಾರೋ ಭೇಟಿ ಮಾಡೋಣ, ಒಳ್ಳೆಯ ಉತ್ತಮರನ್ನು ಆಗೋದಿಲ್ಲ. ಅಂಥದ್ದೊಂದು ತೊಡಕನ್ನು ಸೂಚಿಸ್ತಾ ಇದೆ. ಆದರೆ ಸಹೋದರ ಸಹಕಾರ, ಸೇವಕರಿಂದ ಸಹಾಯ ತುಂಬ ಚೆನ್ನಾಗಿದೆ. ಏನು ಇದಕ್ಕೆ ಪರಿಹಾರ ಏನಪ್ಪ ನೋಡಿ? ಕನ್ಯಾ ರಾಶಿಯವರಿಗೆ ಪ್ರಧಾನವಾಗಿ ನಿಮ್ಮ ರಾಶ್ಯಾಧಿಪತಿಯೇ ವೀಕ್ ಆಗಿದ್ದಾನೆ, ಹೀಗಾಗಿ ಅವನಿಗೆ ಹೇಳಿರ್ತಕ್ಕಂಥದ್ದು ವಿಷ್ಣು ಸನ್ನಿಧಾನದಲ್ಲಿ ಪಂಚಾಮೃತ ಸೇವೆ ಮಾಡಿಸಿ, ಪ್ರತಿ ದಿವಸ ಮಾಡಿಸಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ಇನ್ನು ತುಲಾರಾಶಿ ಗಮನಿಸೋಣ. ತುಲಾರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಪರಿಶ್ರಮ ಹೆಚ್ಚಾಗಿದೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಅದಕ್ಕೆ ಕಾರಣ ನೋಡಿ, ಕರ್ಮಾಧಿಪತಿ ವ್ಯಯದಲ್ಲಿ ಸಂಚರಿಸ್ತಾನೆ, ಮಾಂದಿ ಜೊತೆಗೆ, ಹೀಗಾಗಿ ಒಂದು ತೊಡಕಿಗೆ ಸಿಕ್ಕಾಕೊಳ್ತೀರ. ಕೆಲಸ ಮಾಡೋದಲ್ಲದೆ ಅಲ್ಲೇನೋ ಒಂದು ಪ್ರಮಾದ, ಏನು ಎಡವಟ್ಟಾಗೋಯ್ತಲ್ಲ, ನನ್ನಿಂದಲ್ಲ, ಇನ್ನೂ ಸುತ್ತಮುತ್ತಲ ಈ ಥರದ್ದು ಒಂದು ತೊಡಕನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು ವಾರದ ಆದಿಯಲ್ಲಿ. ಇನ್ನು ವಾರದ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಚಂದ್ರ ಜನ್ಮ ಬರ್ತಾನೆ, ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಾರೆ. ವೃತ್ತಿಯಲ್ಲೂ ಅಷ್ಟೇ, ಅಲ್ಲಿ ಮಾಂದಿ ಇದ್ದಾನೆ, ಕಿರಿಕಿರಿ ಇಲ್ಲ ಅಂತಲ್ಲ, ಆದರೆ ನೀವು ಅದನ್ನು ನಿಭಾಯಿಸುವ ಶಕ್ತಿ ಇದೆ. ಕರ್ಮಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ಶಕ್ತಿ ಬರುತ್ತೆ. ಇದು ಈ ಥರ ಅಲ್ಲ, ಇನ್ನೇನೋ ಅಂತ ನಿಮಗೆ ಹೊಳೆಯುತ್ತೆ. ಆ ರೀತಿಯ ಒಂದು ಅನುಕೂಲ ಖಂಡಿತ ಇದೆ, ಆತಂಕ ಬೇಡ. ಆದರೆ ವಾರ ಮಧ್ಯಭಾಗದಲ್ಲಿ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವಾರ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಸ್ವಲ್ಪ ತೊಡಕು, ಕ್ಲಿಷ್ಟತೆ, ವಸ್ತು ನಷ್ಟತೆ, ಮನಸ್ಸಿಗೆ ಬೇಸರ, ದುಃಖ, ವ್ಯಥೆ, ನಷ್ಟ, ಈ ಥರದ್ದೆಲ್ಲ ಇದೆ. ಸ್ವಲ್ಪ ಹುಷಾರಾಗಿರಬೇಕು. ಇದಕ್ಕೆ ಪರಿಹಾರ ಏನಪ್ಪ? ತುಲಾರಾಶಿಯವರಿಗೆ ಪರಿಹಾರಕ್ಕೆ ನೋಡಿ, ನಿಮ್ಮ ರಾಶ್ಯಾಧಿಪತಿ ವೀಕ್ ಆಗಿರೋದು ಒಂದು, ಆ ಕಾರಣದಿಂದಾಗಿ, ಯಾಕಂದರೆ ಬಲ ಬೇಕು. ರಾಶ್ಯಾಧಿಪತಿಗೆ ಬಲ ಇಲ್ಲ ಅಂದರೆ ಯಾವುದೂ ನಮಗೆ ದಕ್ಕೋದಿಲ್ಲ. ಹೀಗಾಗಿ ದುರ್ಗಾ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಲಾಭದಾಯಕವಾಗಿದೆ. ಯಾಕೆಂದರೆ ಚಂದ್ರ ಮಾಂದಿ ಇಬ್ಬರೂ ಲಾಭದಲ್ಲಿದ್ದಾಗ ಹರಿದು ಬರುತ್ತೆ ಲಾಭ. ಯಾವ ಕಡೆಯಿಂದ ಬಂದು ನಿಮಗೆ ಗೊತ್ತಾಗೋದಿಲ್ಲ. ಆ ರೀತಿಯ ಒಂದು ಅನುಕೂಲ ಖಂಡಿತ ಇದೆ. ಸಂಗಾತಿಯ ಸಹಕಾರ ಕಾಣ್ತೀರಾ, ವೃತ್ತಿಯಲ್ಲಿ ಅನುಕೂಲ ಕಾಣ್ತೀರಾ. ಸಣ್ಣ ಪುಟ್ಟ ತೊಡಕುಗಳಷ್ಟೇ. ಅದು ಶುಕ್ರ ಮೌಢ್ಯನಾಗಿದ್ದಾನೆ ಸಪ್ತಮ ಸ್ಥಾನದಲ್ಲಿ, ಗುರುವಿನ ಜೊತೆಗೆ ರವಿ ಜೊತೆಗೆ ಶತ್ರುಗಳೆಲ್ಲ ಸೇರಿದ್ದಾರಲ್ಲಿ. ಹೀಗಾಗಿ ಸಣ್ಣ ಪುಟ್ಟ ತೊಡಕುಗಳಿಲ್ಲ ಅಂತಲ್ಲ, ಆದರೆ ಚೇತರಿಕೆ ಇದೆ.
ನಿಭಾಯಿಸುವ ಶಕ್ತಿ ಖಂಡಿತ ಇದೆ. ಇನ್ನು ವಾರ ಮಧ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಆಪ್ತರಿಗಾಗಿ ಹೆಚ್ಚಿನ ಖರ್ಚು ಸೂಚಿಸ್ತಾ ಇದೆ. ತಂದೆ ಮಕ್ಕಳಲ್ಲಿ ಅಸಮಾಧಾನ, ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಹೋದರೆ ಅದು ವಿಘ್ನಗಳು ಬರ್ತಕ್ಕಂಥದ್ದು, ಈ ಥರದ್ದೆಲ್ಲ ಇದೆ. ಆದರೆ ವೃತ್ತಿಯಲ್ಲಿ ಸ್ವಲ್ಪ ಪರವಾಗಿಲ್ಲ, ಅನುಕೂಲ ಇದೆ. ಹಿರಿಯರಿಂದ ಸಹಕಾರ ಸಿಗುತ್ತೆ, ಅದು ಅದ್ರ ಮಟ್ಟಿಗೆ ಸ್ವಲ್ಪ ಚೆನ್ನಾಗಿದೆ, ಪರವಾಗಿಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ತುಂಬ ಚೆನ್ನಾಗಿದೆ. ದೈವಾನುಕೂಲ, ಆರೋಗ್ಯದಲ್ಲಿ ಚೇತರಿಕೆ ಇದೆಲ್ಲ ಕಾಣಲಿಕ್ಕೆ ಅವಕಾಶ ಇದೆ. ಸಣ್ಣ ಪುಟ್ಟ ಮನಸ್ತಾಪ ದಾಂಪತ್ಯದಲ್ಲಿ ಇದೆ ಮಾಂದಿ ಸಂಚಾರದಿಂದಾಗಿ. ಜೊತೆಗೆ ಸೋಲು ಎದುರಾಗುತ್ತೆ. ಯಾವುದೋ ಒಂದು ವಿಷಯದಲ್ಲಿ ಗೆಲ್ಲಬೇಕು ಅಂತ ನೀವು ಒಂದು ಕೋರ್ಟು ಕಚೇರಿ ಆಗಬಹುದು, ಅಥವಾ ಮನೆಯಲ್ಲೇ ಯಾವುದೋ ಒಂದು ವಿಚಾರ ಚರ್ಚೆ ಬರ್ತದೆ, ನೀವೊಂದು ವಾದ ಮಾಡ್ತೀರಾ, ಆಗಲ್ಲ, ಸೋತು ಬಿಡ್ತೀರಾ, ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಥರದ್ದೊಂದು ಲಕ್ಷಣ ಇದೆ ವಾರದ ಅಂತ್ಯ, ವೀಕೆಂಡಲ್ಲಿ. ಸ್ವಲ್ಪ ಹುಷಾರು, ಚರ್ಚೆಗಳ ವಾದಗಳಿಗೆ ತಲೆ ಕೊಡಬೇಡಿ, ಪ್ರವೇಶ ಆಗಬೇಡಿ. ಏನಪ್ಪ ಇದಕ್ಕೆ ಪರಿಹಾರ, ಒಟ್ಟಾರೆಯಾಗಿ ಪರಿಹಾರ ಅಂತಂದರೆ ನೋಡಿ, ನಿಮ್ಮ ನರಸಿಂಹಸ್ವಾಮಿ ಸನ್ನಿಧಾನದಲ್ಲಿ, ಸಮೀಪದಲ್ಲಿರ್ತಕ್ಕಂತಹ ನರಸಿಂಹಸ್ವಾಮಿ ಸನ್ನಿಧಾನಕ್ಕೆ ತೆಂಗಿನಕಾಯಿ ಸಮರ್ಪಣೆ ಮಾಡಿ. ಅದು ತುಂಬ ಬಲವನ್ನು ತಂದುಕೊಡುತ್ತೆ. ಇದು ವೃಶ್ಚಿಕ ರಾಶಿಯವರಿಗೆ ಸಿಗ್ತಕ್ಕಂಥ ಫಲಗಳು ಜೊತೆಗೆ ಪರಿಹಾರ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀವಿ. ಇನ್ನು ವೀಕ್ಷಕರೇ, ಕಡೆಯ 4 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ಅಂತ ನೋಡೋಣ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.